ಯಾವಾಗ ಅಂದರೆ ಕೆಲವು ಕಾಣ್ತಿರೋ ಮುಖಗಳೆಲ್ಲ ಬಂದಾಗ. ತುಂಬ ದಿವಸದಿಂದ ಕೆಲವು ಮುಖಗಳು ಕಾಣಿಸಿರಲಿಲ್ಲ ಪ್ರೆಸ್ ಮೀಟ್ಗಳಲ್ಲಿ ಎಲ್ಲ. ಇವತ್ತು ಕೆಲವು ಜನ ಕಾಣ್ತಾ ಇದ್ದಾರೆ ಅಂದರೆ ಅದು ಅವರಿಗೆ ನಮ್ಮನ್ನು ಭೇಟಿ ಮಾಡಬೇಕು, ನಾವು ಇದು ಸೇರಬೇಕು, ನಾವು ಸಂತೋಷಕ್ಕೆ ಸೇರಬೇಕು ಗುಂಪು ಅನ್ನೋದು ಗೊತ್ತಾಗುತ್ತೆ. ಅದು ಫಸ್ಟ್ ತುಂಬ ಮುಖ್ಯ ಆಗೋದು. ಇವ್ರು ಹೇಳಿದ್ರು ಜನಸಂಖ್ಯೆ ನಮ್ಮಿಂದ ಜಾಸ್ತಿ ಆಯ್ತು ಅಂತ. ಅದಕ್ಕೆ ಹೇಳ್ಬೇಕಂದ್ರೆ ಬಿರುಕಾಗಿದ್ದು ಕೂಡ, ಇಲ್ಲಾಂದ್ರೆ ಪಾಪ್ಯುಲೇಷನ್ ತುಂಬ್ಕೊಂಡ್ಬಿಟ್ರೋದೇನ. ಜನಸಂಖ್ಯೆ ಜಾಸ್ತಿ ಆಗಿಲ್ಲ, ನಮ್ಮಿಂದ ಪ್ರೀತಿ ಸಂಖ್ಯೆ ಜಾಸ್ತಿ ಆಯಿತು. ಪ್ರೀತಿಸೋರು ಜಾಸ್ತಿ ಆಯಿತು. ಪ್ರೀತಿ ಇರಲಿಲ್ಲ, ಪ್ರೀತಿ ಚೆನ್ನಾಗಿ ಹಂಚಿದ್ವಿ, ನಾವೆಲ್ಲ ಕಡೆ ಪ್ರೀತಿ ಹಂಚಿದ್ವಿ. ಬಹುಶಃ ಈ ಜೋಡಿ ಏನಕ್ಕೆ ಈ ಕಾರ್ಯಕ್ರಮ ಬಂದ್ಬಿಟ್ಟು ನಾವು ಮಾಡಿರೋ ಹಾಡುಗಳನ್ನ ಹೇಳ್ಕೊಂಡು ಹೋಗೋದು, ಇಲ್ಲ ಹಾಡುಗಳನ್ನ ದೃಶ್ಯಮೂಲ ಎಲ್ಲ ಚಾನೆಲ್ಗಳಲ್ಲಿ ಸಾಕಷ್ಟು ಬಂದ್ಬಿಟ್ಟು, ಬಟ್ ಇದರಿಂದ ಅಡಗಿರೋ ಅನುಭವವನ್ನು ಹಂಚ್ಕೋಬೇಕು. ಇವಾಗ ಇವಾಗ ಇಂಡಸ್ಟ್ರಿ ಕಳ್ಕೊತಾ ಇದೆಯೋ, ವಾಟ್ ಈಸ್ ದ ಇಂಡಸ್ಟ್ರಿ ಲೂಸಿಂಗ್ ಇದೆ ಇವತ್ತೆಲ್ಲ ಏನು ಕಳ್ಕೊತಾ ಇದೆಯೋ, 1986 ಇಂದ ನಾವು ಏನು ಮಾಡ್ಕೊಂಡ್ಬಂದು ಈ ಅನುಭವ ಅದು ಇವಾಗ ಜನಗಳ ಜೊತೆ ಸಿನಿಮಾ ಇಂಡಸ್ಟ್ರಿ ಅವರಿಗೆ ಹಂಚ್ಕೋಬೇಕಾಗಿರೋದು ದಿವಸ ಬಂದಿದೆ. ಈಗ ಹೇಗೆ ಸಿನಿಮಾ ಮಾಡಿದ್ವಿ, ಹೇಗೆ ಹಾಡುಗಳು ಮಾಡಿದ್ವಿ, ಅದು ಹೇಗೆ ಸಕ್ಸಸ್ ಆಯಿತು, ಅದು ಎಲ್ಲಿಗೆ ರೀಚ್ ಆಯಿತು, ಅದು ಇವತ್ತು ಐ ಥಿಂಕ್ ದಟ್ ಪೋರ್ಷನ್ ಇಸ್ ಲೆಫ್ಟ್ ಓವರ್. ಈ ಕಾರ್ಯಕ್ರಮದಲ್ಲಿ ಹಾಡಿರುತ್ತೆ, ಹಾಡು 40 ವರ್ಷ ಆದ, ಇನ್ನು 80 ವರ್ಷ ಆದರೂ ಈ ಹಾಡುಗಳು ಹಾಗೇ ಇರುತ್ತೆ. ಎರಡೇ ಕಾರಣ ಈ ಹಾಡುಗಳು ಸಕ್ಸಸ್ ಆಗೋದಕ್ಕೆ ಕಾರಣ ಏನಂದರೆ ಆಡಿಯೋ ವಿಜುವಲ್ ನಮ್ಮಿಬ್ಬರು ಕಾಂಬಿನೇಷನ್ ಮಾತ್ರ ಸಿಂಕ್ ಆಗಿತ್ತು. ಅದಕ್ಕೆ ಅದು ಇವತ್ತು ಸಿಂಕ್ ಆಗೋದು ಇಲ್ಲ, ಸ್ವಿಂಕ್ ಆಗೋದು ಇಲ್ಲ ಈ ಹಾಡುಗಳು. ದಟ್ ಈಸ್ ವೈ ದಿ ಸಾಂಗ್ಸ್ ಆರ್ ಸಕ್ಸಸ್ಫುಲ್. ಯಾಕಂದ್ರೆ ನಮ್ಮ ಹಾಡುಗಳು ಕೇಳಿದ್ರೆ ಜನ BGM ಸಮೇತ ಹಾಡು ಹೇಳ್ತಾರೆ, ಬರೀ ಲೈನ್ಸ್ ಹೇಳೋದಲ್ಲ, BGM ಸಮೇತ ಹಾಡು ಹೇಳ್ತಾರೆ. ದಟ್ ವಾಸ್ ದಿ ಕಾಂಬಿನೇಷನ್. ನಾನು ಸಾಕಷ್ಟು ಸಾರಿ ಹೇಳಿದ್ದೀನಿ, ದಿಸ್ ಕಾಂಬಿನೇಷನ್ ಇಸ್ ನಾಟ್ ಎ ಫ್ರೆಂಡ್ಶಿಪ್ ಕಾಂಬಿನೇಷನ್, ಇಟ್ ವಾಸ್ ಎ ಚಾಲೆಂಜಿಂಗ್ ಕಾಂಪಿಟೇಷನ್ ಅಷ್ಟೇ. ನಾವಿಬ್ಬರು ಒಬ್ರಿಗೊಬ್ರು ಚಾಲೆಂಜ್ ಮಾಡ್ತಿದ್ವಿ. ನಾವೀಗ ಯಾವತ್ತೂ ಹೆಗಲ ಮೇಲೆ ಕೈ ಹಾಕೊಂಡು ಬಾರಲ್ಲಿ ಕುಡ್ಕೊಂಡು ಇಲ್ಲೆಲ್ಲ ಕುತ್ಕೊಂಡು ಒಂದು ದಿವಸ ಮಾಡಿದವಲ್ಲ. ಮನೆಗೆ ಹೋಗ್ತಿದ್ವಿ, ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ತಿದ್ವಿ. ಕೆಲಸ ಆದ್ಮೇಲೆ ಅವ್ರು ಕೆಲಸ ಮಾಡ್ತಿದ್ವಿ, ನಾನು ನನ್ನ ಕೆಲಸ ಮಾಡ್ತಿದ್ದೆ. ಮತ್ತೆ ಚಾಲೆಂಜ್ ಇದ್ದಿದ್ದು ನಮಗೆ, ಇವ್ರು ಹೆಂಗೆ ಪಿಕ್ಚರೈಸ್ ಮಾಡ್ಕೊಂಡ್ಬಿಡ್ತಾರೆ ನೋಡೋಣ ಹಾಡು ಅಂತ. ಆಟ ದಟ್ ವಾಸ್ ದಿ ಚಾಲೆಂಜ್. ಎವ್ರಿ ಟೈಮ್ ನೀನು ಮಾಡ್ಕೊಡ್ತೀಯ, ನಾನೇನು ಮಾಡ್ಕೊಂಡು ಬರ್ತೀನಿ ನೋಡು ಅಂತ. ದಿಸ್ ಚಾಲೆಂಜ್ ಇಸ್ ವಾಟ್ ಈಸ್ ಇಂಡಸ್ಟ್ರಿ ಬೇಕಾಗಿರೋದು ಇವತ್ತು. ಅದೇ ಒಬ್ಬರೊಬ್ರು ಟೆಕ್ನಿಷಿಯನ್, ಒಬ್ಬರಿಗಿಂತ ಒಬ್ಬ, ನಿನಗಿಂತ ನಾನು ಮಾಡ್ತೀನಿ, ನನಗಿಂತ ನೀನು ಮಾಡುವಂತ ಯಾವತ್ತು ಚಾಲೆಂಜ್ ಬಿಟ್ಕೊಡುತ್ತೋ ಪರದೆ ಕಿತ್ತೋಗುತ್ತೆ. ಅದು 86, 89 ಆಗಿದ್ದಂಥ ವಿಷಯಗಳು. ಇವತ್ತು ದಟ್ ಇಸ್ ವಾಟ್ ಇಸ್ ನೀಡೆಡ್. ನನಗೆ ಈ ಕಾರ್ಯಕ್ರಮ ಇವ್ರು ಬಂದು ಕೇಳಿದಾಗಲ್ಲ, ಇದು ಸುಮಾರು ವರ್ಷದಿಂದ ಸುಮಾರು ಜನ ಕೇಳ್ತಾ ಇದ್ದಾರೆ. ಯೂಶಲ್ ಆಗಿ ನಮಗೆ ಈ ಪ್ರೀತಿ ಹೃದಯ ಬಿರುಕು ಬಿಟ್ಟಾಗ ಸಂಭ್ರಮ ಸಹಿತ ಜಾಸ್ತಿ ಅಕ್ಕಪಕ್ಕ. ಫಸ್ಟ್ ನಮ್ಮ ಜೋಡಿಗೆ ಬಿರುಕು ಬೇಡ, ಸೇರ್ಕೊಳ್ಳಿ ಅಂತ ಹೇಳಿದ್ರೆ ಜನ ಸೇರಿಸೋದು ಇದೆ ಫಸ್ಟ್ ಲವ್ ಸ್ಟೋರಿ ಇರಬೇಕು. ಯಾಕಂದ್ರೆ ಈ ಕೋಪ, ಈಗೋ, ಸಕ್ಸಸ್ ಇವೆಲ್ಲ ಕಾಂಬಿನೇಷನ್ ಬಂದಾಗ ಬಿರುಕು ಬೇಕು, ಅದು ಬರುತ್ತೆ. ಕಾರಣಗಳಿಂದ ಬರುತ್ತೆ. ಅದು ನಿನ್ನಿಂದ ಗೆದ್ದೋ ನನ್ನಿಂದ ಗೆದ್ದೋ ಅನ್ನೋ ಪರೀಕ್ಷೆ ಬರುತ್ತೆ. ಅದು ದಟ್ ಈಸ್ ವಾಟ್ ಎವ್ರಿಥಿಂಗ್, ದಟ್ ಇಸ್ ಲೈಫ್. ಅದು ಲೈಫ್ ನಮ್ದು ಭಾಗ. ಅದು ಬಂದಿದ್ರಿಂದ ಅದ್ರ ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ಇವಾಗ ಜೊತೆಲಿ ಇದ್ದಿದ್ರೆ ಇದನ್ನೆಲ್ಲ ಮಾಡ್ತಿದ್ವಿ ಅನ್ನೋ ವ್ಯಾಲ್ಯೂ ಗೊತ್ತಾಗ್ಬೇಕಾದ್ರೆ ಆ ಬಿರುಕು ಬೇಕಾಗಿದ್ದೇನೋ ಅಂತನೋ ಅನ್ಸುತ್ತೆ ಕೆಲವು ಸರಿ. ಓಕೆ, ಆಲ್ ಫಾರ್ ಗುಡ್ ಅನ್ಕೊಂಡೆ ಜೀವನ ಸಾಕ್ತಾ ಹೋಗೋದು. ನಾವು ಯಾವಾಗ ಟೈಮ್ ಪಾಸಸ್ ಬಟ್ ಮೆಮೊರೀಸ್ ಡೋಂಟ್ ಪಾಸ್. ಅದ್ರಲ್ಲಿ ಈ ಮೆಮೊರೀಸ್ ಅಂತೂ ನಾವು ಯಾರು ಮರೆಯೋಕ್ಕಾಗದೇ ಇಲ್ಲ. ಈ ಮೆಲಕು ಇವತ್ತಿಗೂ ಎಲ್ಲಿ ಹೋದ್ರು ಕೂಡ, ಇವತ್ತಿಗೂ ನೀವು ರೀಲ್ಸಲ್ಲಾಗಲಿ ಯಾವುದಾಗಲಿ ನಮ್ಮಿಬ್ಬರ ಕಾಂಬಿನೇಷನ್ ಆಡ್ಬಿಟ್ರೆ ಎಲ್ಲೂ ಇಲ್ಲ ಮಾರ್ಕೆಟ್. ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಕಾಂಬಿನೇಷನ್. ಬೆಸ್ಟ್ ಲವರ್ಸ್, ಬೆಸ್ಟ್ ಫ್ರೆಂಡ್ಸ್. ನಾವು ಅದರಲ್ಲಿ ಎರಡೇ ಮಾತಿಲ್ಲ. ಯಾಕಂದ್ರೆ ಪರದೆ ಮೇಲೆ ಬಹುಶಃ ಒಂದು 40 ವರ್ಷದಿಂದ ಇವತ್ತು ನಾನು ಬರಿತೀನಿ ಎಲ್ಲ ಓಕೆ, ಬಟ್ 40 ವರ್ಷದಿಂದ ನನಗೆ ಏನು ಗೊತ್ತೇ ಇರಲಿಲ್ಲ. ನನಗೆ ಇವರು ಬರೆದುಕೊಟ್ಟಾಗಲೇ ಗೊತ್ತಾಗಿತ್ತು ಇದನ್ನ ಹಿಂಗೆ ತೆಗಿಬೇಕು, ಅದನ್ನ ಹಂಗೆ ಪಿಕ್ಚರೈಸ್ ಮಾಡಬೇಕು ಅಂತ. ಸೊ ಅವರು ನೋಡಿದ್ದ ರವಿಚಂದ್ರನ್ನ ಆ ಕ್ರೇಜಿ ಸ್ಟಾರ್ನಲ್ಲಿ ತಂದು ನಿಲ್ಲಿಸಿದ್ದು, ಅದಕ್ಕೆ ಭಾವನೆ ಕೊಟ್ಟಿದ್ದೆಲ್ಲ ಕೊಟ್ಟಿದ್ದು ಇವರೇ. ನನ್ನನ್ನು ಇವ್ರು ಬರವಣಿಗೆ ಚೆನ್ನಾಗಿ ಪ್ರೀತಿ ಮಾಡಿದ್ದಾರೆ. ನಾನು ಏನು ಅದರ ಸ್ಟೇಜ್ ಮೇಲೆ ನಾನು ತೋರಿಸಿದ್ದೀನಿ. ನಾನು ಹೇಳಿದ್ದೀನಿ, ಎಷ್ಟೋ ಸರಿ ಹೇಳಿದ್ದೀನಿ, ಈ ಕಂಪೋಸ್ಟ್ ಐ ಪೋಸ್ಟ್, ಅದೇ ನಿಜ. ಡನ್ ದಿಸ್. ಅದ್ರಲ್ಲಿ ಎರಡನೇ ಮಾತಿಲ್ಲ. ಸಿನಿಮಾ ಮಾಡೋದೇ ಇರ್ಬೋದು ನಾವು, ಬಟ್ ನಮ್ಮ ಸ್ನೇಹ ಯಾವತ್ತೂ ಜಗಳ ಆಡಿಲ್ಲ ನಾವು. ಇವತ್ತು ನನಗೆ ಗೊತ್ತಿರೋ ಪ್ರಕಾರ ನಾನು ಇವರು ಕೂತಲ್ಲೂ ಜಗಳ ಆಡಿಲ್ಲ. ಯಾವತ್ತು ಕೂತರು ವಿ ಹ್ಯಾವ್ ನೆವರ್ ಫಾಟ್ ಈಚ್ ಅದರ್. ರೀಸನ್ಸ್ ಡಿಸ್ಟೆನ್ಸ್ ಕ್ರಿಯೇಟ್ ಆಯಿತು, ಅದು ಬೇರೆ ವಿಷಯ ಅದು. ಬಟ್ ನಾವು ಜಗಳ ಆಡಿಲ್ಲ. ಆದ್ರೆ ಇವತ್ತು ಸಿಕ್ಕಿದ್ರು ಕೂಡ ನಾನೇನಾದ್ರೂ ಜಾಸ್ತಿ ನಗ್ತೀನಿ ಅಂದ್ರೆ ಅದು ಇವ್ರ ಜೊತೆ ಮಾತ್ರ. ಆ ನಗುನೇ ಇವತ್ತು ಇಷ್ಟು ದಿವಸ ನಮ್ಮನ್ನು ಕರ್ಕೊಂಡ್ಬಂದಿದೆ. ಆ ನಗು ಇಷ್ಟು ದೂರ ಕರ್ಕೊಂಡ್ಬಂದಿದೆ. ಆ ನಗುವಿಂದಲೇ ನಾವು ಅಷ್ಟು ಸಿನಿಮಾ ಮಾಡಿದ್ವಿ ನಾವು. ಯಾಕಂದ್ರೆ ನಾವು ಸೋತಾಗ್ಲು ಗೆದ್ದಾಗ್ಲು ನಾವು ಯಾವತ್ತು ಸಕ್ಸಸ್ನ ತಲೆ ಮೇಲೆ ಹಾಕೊಂಡು ಮೆರಿಲೂ ಇಲ್ಲ,
ಫೇಲ್ಯೂರ್ನ ಹೆಗಲ ಮೇಲೆ ಬಿಟ್ಟಾಕೋಗಿಲ್ಲ ನಾವು. ಎರಡೂ ಜೊತೆಲೆ ಈಕ್ವಲ್ ಆಗಿ ತಗೊಂಡು ಓಡಾಡಿದ್ವಿ, ಹುಡುಕಾಡಿದ್ವಿ. ನೆಕ್ಸ್ಟ್ ಇದು ಹೆಂಗಾಗಿದೆ, ಇದು ಹಿಂಗೆ ಮಾಡಬೇಕು, ಅದನ್ನ ಹಂಗೆ ಮಾಡಬೇಕು. ಪ್ರತಿ ದಿವಸ ಡಿಸ್ಕಷನ್. ಒಂದು ಚಾಲೆಂಜ್ ಇಟ್ಕೊಳ್ಳೋದು ಯಾವಾಗಂದ್ರೆ, ಇವ್ರು ಹೋಗಿ ನಂಗೆ ಹಿಂಗೆ ಹಾಡು ಬೇಕು ಅಂದರೆ ಅವ್ರು ಆಟಾಡಿಟ್ಟು ಬರೆಯೋರು ಬೇಕು. ಅವ್ರೆಲ್ಲ ಕೇಳ್ತಾರೆ ನಾನು ಬರೀಬೇಕು ಅಂತ ಕೂತ್ಕೊಂಡ್ಬಿಡೋದು. ಇವತ್ತು ಒಂದನೇ ಪಲ್ಲವಿ ಬರ್ಬಿಟ್ರೆ ಎರಡನೇ ನಾವು ಬಿಟ್ಬಿಡ್ತಾರೆ, ಆಗೋದಿಲ್ಲ ಅಂತ ಬಿಟ್ಬಿಡ್ತಾರೆ. ಇವ್ರು ಆಗಲ್ಲ, ಇವ್ರು ಆಗಲ್ಲ. ನನಗೆ ಗೊತ್ತಿರೋ ಪ್ರಕಾರ ಒಂದು ಸೋನೆ ಸೋನೆ ಸಾಂಗು ಇವರು ಫಸ್ಟ್ ಪಲ್ಲವಿ ಬರ್ತದೆ, ಸೋನೆ ಸೋನೆ ಅಂತ ಸಾಂಗ್ ಪಲ್ಲವಿ ಬರ್ತಿದ್ರು. ನಾನು ಇದೇನು ರಜೋ ಹಾಲಿಡೇ ಆವಾಗ ನಮಗೆ ಸ್ವಲ್ಪ ಚಿಕ್ಕದು ಬೆಂಕಿ ಶುರು ಆಗಿತ್ತು, ಕಿಡಿಕಾಗ್ತಾ ಇತ್ತು. ಇವ್ರು ನಾನು ಒಪ್ಲಿಲ್ಲ ಅಂದ್ರೆ ಇವ್ರು ಎಲ್ಲದಕ್ಕೂ ಏನೋ ಒಪ್ತಿಲ್ಲ ಅಂತ ಅವರು. ನಾನು ಹಿಂದಿ ಸಾಂಗ್ ತರ ಇದ್ದೀರಿ, ಸೋನೆ ಸೋನೆ ಬೇಡ ಬೇರೆ ಬರೀರಿ ಅಂದ್ರೆ ಹತ್ತತ್ರ 40 ಪಲ್ಲವಿ ಬರೆದ್ರು. ವಿತಿನ್ ಒಂದು 1 ಅವರ್ ಇರ್ಬೋದು ಅಷ್ಟೇ. 40 ಪಲ್ಲವಿ ತೆಗೆದು ಬಿಸಾಕ್ತಾ ಇದ್ದಾರೆ, ಹಿಂಗೆ ತಗೊಳ್ಳಿ ಅಂತ. ನಾನು ಕೊನೆಗೆ ಇಲ್ಲ, ಸೋನೆ ಸೋನೆನೇ ಚೆನ್ನಾಗಿದೆ, ಯಾವುದು ಫಸ್ಟ್ ಪಲ್ಲವಿ ಅಂದ್ರೆ ಅಷ್ಟು ಕೊಟ್ಟರು ಅವರು. ಇದು ಇಲ್ಲಿಗೆ ಮುಗಿದ್ರೆ ಅವ್ರು ನನ್ನ ಕೋಪಿಸ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಅಲ್ಲಾದ್ಮೇಲೆ ಅವ್ರು ಒಂದು ಲೈನ್ ಹೇಳ್ತಾರೆ, ನಿಮ್ಮಿಂದ ನನಗೆ 40 ಪಲ್ಲವಿ ಎಕ್ಸ್ಟ್ರಾ ಸಿಕ್ತು ಸರ್, ಬೇರೆ ಪಿಕ್ಚರ್ ಕೆಲಸ ಸಿಕ್ತು ನನಗೆ. ಅದೇ ಅಲ್ವಾ, ದಟ್ ಈಸ್ ಅವರ್ ಫ್ರೆಂಡ್ಶಿಪ್ ಲೀವ್ಡ್ ಫಾರ್ ಸಚ್ ಎ ಲಾಂಗ್ ಟೈಮ್. ನಮ್ಮ ಸ್ನೇಹ ಪರದೆ ಮೇಲೆ ಕಾಣಿಸುತ್ತೆ, ನಾವು ಮಾಡುವ ಕೆಲಸದಲ್ಲಿ ಕಾಣಿಸುತ್ತೆ. ಯಾವುದೇ ವರ್ಕ್ ಆಗಲಿ, ಇಟ್ ಶುಡ್ ಬಿ ಸೀನ್ ಥ್ರೂ ವರ್ಕ್. ಹೆಗಲ ಮೇಲೆ ಕೈ ಹಾಕೊಂಡು ಬಾರ ಕೂತ್ರೆ ಸ್ನೇಹ ಅಲ್ಲ, ಅದು ಪರದೆ ಮೇಲೆ ಕಾಣಿಸ್ಬೇಕು. ಆ ಪರದೆ ಮೇಲೆ ನಾವು ಮೆರೆದಿದ್ದೀವಿ, ನಾವು ಹುಟ್ಟಿದ್ದೀವಿ. ಆ ಸ್ನೇಹ ಪ್ರೀತಿಗೆ ಯಾವತ್ತೂ ಅದಕ್ಕೆ ಕಲ್ಮಶ ಇಲ್ಲವೇ ಇಲ್ಲ. ಅದಕ್ಕೆ ಆ ಥರ ಕೆಲಸ ಮಾಡಿದ್ದೀವಿ. ಮನಸ್ಫೂರ್ತಿಯಾಗಿ ಕೆಲಸ ಮಾಡ್ಬೋದಂದ್ರೆ ನಮ್ಮ ಪಿಕ್ಚರ್ಸ್ ಒಂದೇ ನಾವು ಕೆಲಸ ಮಾಡ್ಬೋದು. ವಿ ಹ್ಯಾವ್ ಆಲ್ವೇಸ್ ಪುಟ್ ಆಲ್ ಅವರ್ ಆರ್ಟ್ ಇನ್ ದ ಪಿಕ್ಚರ್. ಒಂದೇ ಒಂದು ದಿವಸ ವರ್ಕಲ್ಲಿ ನಾವು ಯಾವತ್ತೂ ಮೋಸ ಮಾಡಿಲ್ಲ. ವರ್ಕಿಗೆ ಯಾವತ್ತೂ ನಾವು ಇಬ್ರು ಸೇರ್ಕೊಂಡಾಗ ಅದ್ರ ಹಬ್ಬ ಮಾಡಿದ್ವಿ, ನಾವು ಸಂಭ್ರಮ ಮಾಡಿದ್ವಿ ನಾವು. ಬಟ್ ನಾವು ಯಾವತ್ತೂ ಅದನ್ನ ಬೀದಿಗೆ ಬಂದು ಯಾವತ್ತೂ ಮಾಡಿಲ್ಲ, ಏನೋ ರಂಪಾಟ ಮಾಡಿಲ್ಲ ನಾವು. ಬಟ್ ಇವಾಗ ಬೀದಿ ರಂಪಾಟ ಮಾಡೋಂಥ ದಿವಸ ಬಂದಿದೆ. ಇವಾಗ ಎಲ್ಲ ಸೇರಬೇಕು ಸ್ಟೇಜಲ್ಲಿ. ಅಲ್ಲಿ ಹೇಳಬೇಕಾಗಿರೋದು ದಿ ಎಕ್ಸ್ಪೀರಿಯನ್ಸ್ ಆಫ್ ಮೇಕಿಂಗ್ ದಿಸ್ ಫಿಲಿಮ್ಸ್, ಅದು ಬೇಕು ಜನಕ್ಕೆ. ಸಿನಿಮಾ ಇಂಡಸ್ಟ್ರಿ ಅವ್ರಿಗೂ ಬೇಕು. ಇವಾಗ ಆ ಪ್ರೋಸೆಸ್ ಆಫ್ ಮೇಕಿಂಗ್ ಸಿನಿಮಾ ಮರೆತೋಗಿದೆ. ಇವತ್ತು 2 ಲೈನ್ ಸಿಕ್ಕರೆ ಆಡ್ ಮಾಡ್ಬೋದು ಅನ್ಕೋತಾರೆ. ಅಲ್ಲ, 2 ಲೈನಿಂದ ಆಡ್ ಆಗೋದಿಲ್ಲ. ಮೆಲೋಡಿ ಆಗಬೇಕು, ಅದು ಕಥೆ ಬರೀಬೇಕು, ಅದಕ್ಕೆ ಸಾಕಷ್ಟು ಕೆಲಸಗಳಿದೆ. ಇವತ್ತು ಹೋಗ್ತಾರೆ ಕೀಬೋರ್ಡ್ ಕೂತ್ಕೊಂಡು ಒಂದು ಹಾಡು ಮೆಲೋಡಿ ಬಂದರೆ ಯಾವ 1-2 ಪದ ಸಿಕ್ಕರೆ ಈ ಪದ ಇಟ್ಟಾಗೋಗುತ್ತೆ ಅಂದ್ಕೊಂಡು ಸಾಂಗ್ ಮಾಡೋ ದಿವಸ ಬಂದ್ಬಿಟ್ಟಿದೆ ಇವತ್ತು. ಐ ಥಿಂಕ್ ದ ಇಂಡಸ್ಟ್ರಿ ಅಷ್ಟು ರಿವೈವ್ ಬ್ಯಾಕ್. ಆ ಕಾರ್ಯಕ್ರಮ ನಾವಿಬ್ರು ಸೇರಿದಾಗ ಆಗಬೇಕು ಅನ್ನೋದು ನನ್ನ ಆಸೆ. ಹಾಗೆ ಹಾಡುಗಳು ಸಾಕಷ್ಟು ಮೇಲೆ ಆಗ್ತಾ ಇದ್ದಾರೆ, ಇನ್ಸ್ಟಾಗ್ರಾಮ್ ಇಂದ ಹಿಡಿದು ಇವತ್ತು ಅದೇ